ನನಗೆ ಯುದ್ಧಕಾಂಡ ಪಾರ್ಟ್ 2 ಸಿನಿಮಾ ನೋಡಿದ್ಮೇಲೆ ಎಲ್ಲೋ ಕೋರ್ಟ್ ರೂಮ್ ಡ್ರಾಮಾ ಅಂದರೆ ಏನು ಅಂತ ತಿಳ್ಕೊಳ್ಳದೆ ಈ ಸಿನಿಮಾನ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಓವರ್ ಆಲ್ ಸಿನಿಮಾದಲ್ಲಿ ಇದೊಂದು ಕೋರ್ಟ್ ರೂಮ್ ಡ್ರಾಮಾ, ಒಂದು ಕೋರ್ಟ್ ಆರ್ಗ್ಯುಮೆಂಟ್ಸ್ ಅನ್ನೋ ಫೀಲು ಮತ್ತು ವೈಬೇ ಕೊಡಲಿಲ್ಲ. ಇಟ್ ವಾಸ್ ಲೈಕ್ ಟೂ ಪೀಪಲ್ ಡೆಲಿವರಿಂಗ್ ಡೈಲಾಗ್ಸ್ ಡ್ರೆಸ್ಡ್ ಅಪ್ ಆಸ್ ಲಾಯರ್ಸ್. ಈ ಸಿನಿಮಾದ ಡೈಲಾಗ್ ರೈಟರು ಎಲ್ಲೋ ರೈಟಿಂಗಲ್ಲಿ ಕಾಂಪ್ರಮೈಸ್ ಆಗಿದ್ದಾರೆ ಅಂತ ಅನಿಸ್ತು ನನಗೆ. ಒಂದು ಕಮರ್ಷಿಯಲ್ ಮಾಸ್ ಎಲಿಮೆಂಟ್ ಇರುವಂಥ ಸಿನಿಮಾಗಳಲ್ಲಿ ಕೊಟ್ಟಂತ ಡೈಲಾಗ್ಸ್ ತರ ಇತ್ತು. ಅದಕ್ಕೂ ಮುಂಚೆ ಈ ಸಿನಿಮಾದ ಸ್ಟೋರಿ ಲೈನ್ ಬಗ್ಗೆ ಬರೋಣ. ಯಾವ್ದು ಹೇಳಿ ಅಂತ ಗೊತ್ತಾಗ್ತಿಲ್ಲ, ಬಟ್ ಆದ್ರೆ ಸಿಂಪಲ್ ಆಗಿ ಹೇಳ್ತೀನಿ. ಒಂದು ಚಿಕ್ಕ ಹುಡುಗಿಗೆ ಅತ್ಯಾಚಾರ ಆಗುತ್ತೆ, ಅದಾದ್ಮೇಲೆ ಒಂದು ಕೋರ್ಟ್ ಆರ್ಗ್ಯುಮೆಂಟ್ ಆಗುತ್ತೆ, ಆ ಮಧ್ಯದಲ್ಲಿ ಒಂದು ಮರ್ಡರ್ ಆಗುತ್ತೆ, ಆ ಮರ್ಡರ್ದು ಕೂಡ ಕೋರ್ಟ್ ಆರ್ಗ್ಯುಮೆಂಟ್ ಆಗುತ್ತೆ. ಅಂದರೆ ಸಿನಿಮಾ ಶುರುವಾಗೋದು ಒಂದು ರೇಪ್ ಕೇಸಿಂದ, ಆದರೆ ಎಂಡ್ ಆಗೋದು ಒಂದು ಮರ್ಡರ್ ಕೇಸಿಂದ. ಇಲ್ಲಿ ಮೇನ್ ಪ್ಲಾಟ್ನ ಮತ್ತು ಸಬ್ ಪ್ಲಾಟ್ನ ಯಾವ ಥರ ಮಿಕ್ಸ್ ಮಾಡಿದ್ದಾರೆ ಅಂತಂದರೆ, ಇವರು ಒಂದು ಗ್ರಿಪ್ಪಲ್ಲಿ ಕನ್ವೆ ಮಾಡೋದಕ್ಕೆ ಬಂದಿಲ್ಲ. ಒಂದು ಕೋರ್ಟ್ ರೂಮ್ ಡ್ರಾಮಾ ಅಂದರೆ ಒಂದು ಇಂಟೆನ್ಸಿವ್ ಸ್ಕ್ರೀನ್ ಪ್ಲೇಲಿ ಆಡಿಯನ್ಸ್ನ ಎಂಗೇಜ್ ಮಾಡೋದು ಅಷ್ಟು ಈಸಿ ಅಲ್ಲ. ಇಲ್ಲಿ ಆಡಿಯನ್ಸ್ನ ಎಂಗೇಜ್ ಮಾಡೋದಕ್ಕೋಸ್ಕರ ಮಧ್ಯದಲ್ಲಿ ಲೈಟಾಗಿ ಕಾಮಿಡಿನ ಮಿಕ್ಸ್ ಮಾಡಿ ಸ್ವಲ್ಪ ಬ್ಲೆಂಡ್ ಮಾಡಿದ್ದಾರೆ. ನನಗೆ ಕಾಮಿಡಿ ವರ್ಕೌಟ್ ಆಯಿತು, ಇಲ್ಲ ಅಂತ ಹೇಳಲ್ಲ. ಆದರೆ ಒಂದು ಸಿನಿಮಾ ಒಂದು ಸೆನ್ಸಿಟಿವ್ ಟಾಪಿಕ್ಕಿಂದ ಶುರು ಆಗ್ತಿದೆ ಅಂದಾಗ ಅಷ್ಟು ಸೀರಿಯಸ್ನೆಸ್ ಇರಬೇಕಾಗಿತ್ತು ಅಂತ ನನಗನ್ನಿಸ್ತು. ಒಂದು ರೇಪ್ ಕೇಸು ಇನ್ವೆಸ್ಟಿಗೇಷನ್ನು ಇಲ್ಲ ಒಂದು ಕೋರ್ಟ್ ಆರ್ಗ್ಯುಮೆಂಟು ಅಂತ ಬಂದಾಗ ಅಷ್ಟೇ ಒಂದು ಸೆನ್ಸಿಟಿವ್ನೆಸ್ ಇರುತ್ತೆ ಮತ್ತು ಸೀರಿಯಸ್ನೆಸ್ ಕೂಡ. ಈಗ ಪ್ರತಿಯೊಂದು ಕೋರ್ಟ್ ರೂಮ್ ಡ್ರಾಮಾ ಸಿನಿಮಾಗಳಿಗೆ ಒಂದು ಫಾರ್ಮುಲಾ ಇರುತ್ತೆ. ಕ್ರೈಮ್ ಆಗುತ್ತೆ, ಅದರ ಇನ್ವೆಸ್ಟಿಗೇಷನ್ ಆಗುತ್ತೆ, ಮತ್ತು ಎವಿಡೆನ್ಸ್ ಏನಿದೆ, ಯಾವ ಎವಿಡೆನ್ಸ್ ಡಿಸ್ಟ್ರಾಯ್ ಆಗಿದೆ, ಮತ್ತು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗೆ ಯಾವ್ಯಾವ ಎವಿಡೆನ್ಸ್ ಇಂಟ್ರೊಡ್ಯೂಸ್ ಆಗ್ತಿದೆ, ಸಬ್ಮಿಟ್ ಆಗ್ತಿದೆ ಅನ್ನೋದೆಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ. ಈ ಒಂದು ಸಿನಿಮಾದಲ್ಲಿ ಒಂದು ಸಬ್ ಕಾನ್ಷಿಯಸ್ ಮೈಂಡು ಮತ್ತು ಸಬ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ನ ಮಾಡಿಕೊಂಡು ಕಂಪ್ಲೀಟ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಆಟ ಆಡಿದ್ದಾರೆ. ಅಂದರೆ ಆಡಿಯನ್ಸ್ಗೆ ಏನು ಆ ಎಲಿಮೆಂಟ್ಸ್ ಏನು ಅದೇನು ಅರ್ಥ ಸಿಗ್ತಿಲ್ಲ. ಮಧ್ಯದಲ್ಲಿ ಸ್ವಲ್ಪ ಕಾಮಿಡಿ ಇದೆ, ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು, ನಾನು ಕೂಡ ಎಂಜಾಯ್ ಮಾಡಿದೆ. ಬಟ್ ಆದರೆ ಒಂದು ಕೋರ್ಟ್ ರೂಮ್ ಡ್ರಾಮಾ ಅನ್ನೋ ಒಂದು ಎಲಿಮೆಂಟ್ಸೇ ನನಗೆ ಕರೆಕ್ಟಾಗಿ ಸಿಗಲಿಲ್ಲ. ಅಂದರೆ ಇವರು ಈ ಸಿನಿಮಾದಲ್ಲಿ ಏನು ಕಾನ್ಸೆಪ್ಟ್ ತೊಗೊಂಡಿದ್ದಾರೆ ಅದು ಹೊಸ್ತಾಗಿದೆ, ತುಂಬ ಚೆನ್ನಾಗೂ ಇದೆ. ಅಂದರೆ ಒಬ್ಬ ಕಾಮನ್ ಪೀಪಲ್ಸ್ಗೆ ಎಲ್ಲೋ ಒಂದು ಅತ್ಯಾಚಾರ ಆದಾಗ ಅತ್ಯಾಚಾರ ಮಾಡಿದವನಿಗೆ ಎನ್ಕೌಂಟರ್ ಆಗಬೇಕು, ಅವನು ಬದುಕೋದಕ್ಕೆ ಅರ್ಹತೆ ಇಲ್ಲ ಅನ್ನೋ ಒಂದು ಮೈಂಡ್ಸೆಟ್ ಪ್ರತಿಯೊಬ್ಬರಿಗೂ ಬರುತ್ತೆ. ಅದನ್ನು ಇವರು ಸಿನಿಮಾ ಮುಖಾಂತರ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಏನಕ್ಕೆ ಅಂತಂದರೆ ಆ ಒಂದು ಸ್ಟ್ರಾಂಗ್ ಎಲಿಮೆಂಟ್ಸ್ನ ಎಕ್ಸಿಕ್ಯೂಟ್ ಮತ್ತು ಕನ್ವೆ ಮಾಡೋದಕ್ಕೆ ಇವ್ರಿಗೆ ಬಂದಿಲ್ಲ. ಎಲ್ಲಿ ಡ್ರಾಬ್ಯಾಕ್ ಆಯಿತು ಅಂತಂದರೆ ಈ ಸಿನಿಮಾದ ಸ್ಕ್ರೀನ್ ಪ್ಲೇಲಿ. ಏನಕ್ಕೆ ಅಂತಂದರೆ ಎಷ್ಟು ಸ್ಕ್ರೀನ್ ಪ್ಲೇ ನಮಗೆ ಸ್ಲೋ ಅಂತ ಅನಿಸುತ್ತೆ ಅಂದರೆ ನಮಗೆ ಎಂಗೇಜಿಂಗ್ ಎಲಿಮೆಂಟ್ಸು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಸಿನಿಮಾದ ಫಸ್ಟ್ ಹಾಫಲ್ಲಿ ಇವ್ರು ಏನು ಕನ್ವೆ ಮಾಡೋಕೆ ಹೊರಟಿದ್ದಾರೆ ಅಂತಂದರೆ ಒಂದು ಸ್ಟೋರಿನ ಬಿಲ್ಡ್ ಮಾಡ್ತಾರೆ, ಕ್ಯಾರೆಕ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಒಂದು ಎಂಗೇಜ್ ಮಾಡ್ತಾರೆ ಫಸ್ಟ್ ಹಾಫಲ್ಲಿ ಲೈಟಾಗಿ. ನನಗೆ ಅಂಥ ಏನು ಫೀಲ್ ಏನು ಕೊಡಲಿಲ್ಲ. ಬಟ್ ಸೆಕೆಂಡ್ ಹಾಫಲ್ಲಿ ಒಂದು ಕೋರ್ಟ್ ರೂಮ್ ಡ್ರಾಮಾ ಸ್ಟಾರ್ಟ್ ಆಗುತ್ತೆ. ಬಟ್ ಓವರ್ ಆಲ್ ಸಿನಿಮಾದಲ್ಲಿ ಮೈನಸ್ ಪಾಯಿಂಟ್ ಅಂತ ಅನ್ಸ್ಕೊಂಡಿದ್ದು ಅಂತಂದರೆ ಅದು ಸ್ಕ್ರೀನ್ ಪ್ಲೇ. ಅಂದರೆ ನಿಮಗೆ ಹೆವಿ ಸ್ಲೋ ಅಂತ ಅನ್ಸಲ್ಲ, ಬಟ್ ಅವರು ತೋರಿಸ್ಬೇಕಾದಂಥ ಎಲಿಮೆಂಟ್ಸ್ನ ಕರೆಕ್ಟಾಗಿರೋ ಟೈಮಲ್ಲಿ ತೋರ್ಸೋಕ್ಕಾಗಿಲ್ಲ. ಸಾಕಷ್ಟು ಎಂಗೇಜಿಂಗ್ ಎಲಿಮೆಂಟ್ಸ್ ಇದ್ದರೂ ಕೂಡ ಎಲ್ಲ ಮಶಪ್ ಮಾಡಿ ಮಿಕ್ಸ್ ಮಾಡಿ ಅದನ್ನು ಪ್ರಾಪರ್ ಅಲೈನ್ಮೆಂಟ್ ಮಾಡೋಕ್ಕೆ ಬಂದಿಲ್ಲ ಅಂತ ನನಗನ್ನಿಸ್ತು. ಕೆಲವೊಂದು ಕಡೆ ಸ್ಟೋರಿ ಲೈನಲ್ಲೂ ಕೂಡ ನನಗೆ ಇನ್ಕಂಪ್ಲೀಟ್ ಅಂತ ಅನಿಸ್ತು. ಸಿನಿಮಾದ ರನ್ ಟೈಮ್ನ ಸ್ವಲ್ಪ ಕಮ್ಮಿ ಮಾಡಿ, ಅನ್ವಾಂಟೆಡ್ ಎಲಿಮೆಂಟ್ಸ್ನ ಸ್ವಲ್ಪ ಕಟ್ ಡೌನ್ ಮಾಡಿ, ಮತ್ತು ಇನ್ನೊಂದು ಸ್ವಲ್ಪ ಎಡಿಟಿಂಗ್ ಮೇಲೆ ಫೋಕಸ್ ಮಾಡಿದ್ದಿದ್ರೆ ಪ್ರಾಪರಾಗಿ ಈ ಸಿನಿಮಾ ಕನ್ವೆ ಆಗ್ತಿತ್ತೇನೋ. ನನಗೆ ಏನಕ್ಕೆ ಈ ಸಿನಿಮಾ ಒಂದು ಕೋರ್ಟ್ ರೂಮ್ ಡ್ರಾಮಾ ಫೀಲ್ ಇಲ್ಲ, ವೈಬ್ ಕೊಡಲಿಲ್ಲ ಅಂತ ಅಂದರೆ, ಜಸ್ಟ್ ಇವಾಗ ಒಂದು ಕ್ರೈಮ್ ಆಗುತ್ತೆ, ಈಗ ಒಂದು ಇಲ್ಲ ಅಟ್ಲೀಸ್ಟ್ ಒಂದು ಮರ್ಡರ್ ಆಗುತ್ತೆ, ಅದಕ್ಕೆ ಒಂದು ಎವಿಡೆನ್ಸ್ನ ಸಬ್ಮಿಟ್ ಮಾಡಬೇಕು. ಲೈಕ್ ದೇ ಶುಡ್ ಶೋ ಅಸ್ ದ ಎವಿಡೆನ್ಸ್. ಸೊ ನಾವು ಕನೆಕ್ಟ್ ಆಗ್ತೀವಿ ಅವಾಗ ಸಿನಿಮಾಗೆ. ಬಟ್ ಇಲ್ಲಿ ಆ ಎವಿಡೆನ್ಸ್ ತೋರಿಸಿದ್ನ ನಾನು ನೋಡಲಿಲ್ಲ. ಇಟ್ ವಾಸ್ ಆಲ್ ಬೇಸ್ಡ್ ಆನ್ ದ ಡೈಲಾಗ್ಸ್ ಅಷ್ಟೇ. ಆ ಡೈಲಾಗ್ಸ್ ಮೇಲೆ ಇವರು ಇಡೀ ಸಿನಿಮಾನ ಕ್ಯಾರಿ ಮಾಡಿದ್ದಾರೆ ಅಷ್ಟೇ. ಇವಾಗ ಒಂದು ಮರ್ಡರ್ ಆಗುತ್ತೆ, ಶೂಟ್ ಆಗುತ್ತೆ, ಗನ್ ಎವಿಡೆನ್ಸ್ ಕೊಟ್ಟಿಲ್ಲ, ಇಲ್ಲ ಒಂದು ಅತ್ಯಾಚಾರ ಆಗುತ್ತೆ, ಅದಕ್ಕೆ ಬೇಕಾದಂಥ ಎವಿಡೆನ್ಸ್ನ ತೋರಿಸಿಲ್ಲ. ಇವಾಗ ಸ್ಟಾರ್ಟಿಂಗಲ್ಲಿ ಒಂದು ಅತ್ಯಾಚಾರದಿಂದ ಶುರು ಮಾಡಿ ಎಂಡಲ್ಲಿ ಅದಕ್ಕೊಂದು ವರ್ಡಿಟ್ ಕೊಟ್ಟಿಲ್ಲ. ಲೈಕ್ ಐ ಡೋಂಟ್ ನೋ ವಾಟ್ ದೇ ವಾಂಟೆಡ್ ಟು ಕನ್ವೆ, ಬಟ್ ನನಗೆ ಕನ್ವೆ ಆಗಲಿಲ್ಲ ಅದು. ಸೊ ಡಿಸಪಾಯಿಂಟ್ ಖಂಡಿತವಾಗ್ಲೂ ಮಾಡ್ತು ನನಗೆ. ಸೊ ಕನ್ನಡದಲ್ಲಿ ಬರೋ ಒಳ್ಳೆ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ನೋಡಿ. ಮತ್ತೆ ಸಿಗೋಣ. ನಗ್ನಾಗ್ತಾ ಇರಿ.